ಹೇಗೆ ಅವರು ಗರ್ಭ ಧರಿಸಿದ್ದು? ಪವಿತ್ರಾತ್ಮನ ಗರ್ಭವನ್ನು ಧರಿಸಿದ್ರಂತೆ. ಸಾಮಾನ್ಯವಾಗಿ ಎಲ್ಲ ಪರಿಶುದ್ಧಾತ್ಮನ ಗರ್ಭವನ್ನು ಧರಿಸಿದ್ರು ಯೇಸು ಕ್ರಿಸ್ತನು. ಆತನ ಜನನ ಪವಿತ್ರಾತ್ಮದಲ್ಲಿ ತುಂಬಿಕೊಳ್ಳೋದು ಮಾತ್ರ ಅಲ್ಲ, ಅವರು ನಡೆಯುವಂತ ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಅವರ ದೇಹ ಬಲದಲ್ಲೂ ಜ್ಞಾನದಲ್ಲೂ ಬೆಳೆದು ಬಂದ್ರಂತೆ ಯೇಸು. ಈ ರೀತಿ ಬೆಳೆದು ಬರೋದು ಯಾರಿಂದ? ಪವಿತ್ರಾತ್ಮನಿಂದ. ಯೇಸು ಕ್ರಿಸ್ತನ ಮೂಲಕ ಇವತ್ತು ನಮ್ಮ ಸಂಗಡ ಯಾವಾಗಲೂ ಪರಿಶುದ್ಧಾತ್ಮ ನಮ್ಮ ಸಂಗಡ ನಮ್ಮ ಜೊತೆ ಇದ್ದಾರೆ. ಯೇಸು ಕ್ರಿಸ್ತನ ನಡೆಯುವಾಗ ಪ್ರತಿಯೊಂದು ದಿನ ಕೂಡ ಅವರು ಪವಿತ್ರಾತ್ಮದಲ್ಲಿ ನಡೀತಾ ಇದ್ರು. ಯೇಸು ಏನ್ ಮಾಡ್ತಾ ಇದ್ರು? ಅನೇಕ ಪಾಪದಲ್ಲಿರೋರಿಗೋಸ್ಕರ, ಅನೇಕ ರೋಗದಲ್ಲಿರೋರಿಗೋಸ್ಕರ, ಅನೇಕ ಬಂಧನದಲ್ಲಿರೋರಿಗೋಸ್ಕರ, ಅನೇಕ ಮಾಟ ಮಂತ್ರಗಳಿಂದ, ಅನೇಕ ಕಟ್ಟುಗಳಿಂದ, ಅನೇಕ ಬಿಟ್ಟು ಬಿಡದಿರೋ ಕೆಲವು ಶಕ್ತಿಗಳಿಂದ, ಬಂಧನದಿಂದ ಬಿಡಿಸೋದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಹಲ್ಲೆಲೂಯಾ. ಇವತ್ತು ನೋಡಿ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳಿದೆ. ದೇವರು ಯಾರನ್ನು ಸುಮ್ಮನೆ ಕರೆದಿಲ್ಲ. ಎಷ್ಟೋ ನಮ್ಮ ರೋಗದಿಂದ ನಮ್ಮನ್ನ ಬಿಡುಗಡೆ ಮಾಡಿರ್ತಾರೆ, ಅನೇಕ ಸೈತಾನ ಬಂಧನದಿಂದ ನಮ್ಮನ್ನ ಬಿಡಿಸಿರ್ತಾರೆ, ಅನೇಕ ಪಾಪದ ಬಂಧನದಿಂದ ದೇವರು ನಮ್ಮನ್ನ ಬಿಡಿಸಿರ್ತಾರೆ. ಆದ್ರೆ ದೇವರ ಮಕ್ಕಳೇ, ಆ ರೀತಿ ಬಿಡಿಸಿರುವಾಗ ಆತನು ನಡೆಯುವಂತ ಒಂದೊಂದು ಜೀವನ ಏನಾಗಿತ್ತು? ಪರಿಶುದ್ಧಾತ್ಮದಲ್ಲಿ ಅವ್ರು ನಡೀತಾ ಇದ್ರು. ಇವತ್ತು ನಾವು ಕೂಡ ದೇವರ ಮಕ್ಕಳೇ ಆ ಪವಿತ್ರಾತ್ಮದಲ್ಲಿ ನಾವು ನಡಿಬೇಕು. ಪವಿತ್ರಾತ್ಮನ ಅಭಿಷೇಕನ ಹೊಂದಿಕೊಳ್ಬೇಕು. ಪವಿತ್ರಾತ್ಮನ ಶಕ್ತಿಯಲ್ಲಿ ನಾವು ನಡಿಬೇಕು. ಈ ಲೋಕ ಭಯಂಕರ ಕೆಟ್ಟದಾಗಿದೆ. ಈ ಲೋಕ ಭಯಂಕರ ಬೇಡದ ರೀತಿಯ ಲೋಕ ಪಾಪದಲ್ಲಿ ತುಂಬಿಕೊಂಡಿದೆ. ಆಗಿರುವಂತ ಸಮಯದಲ್ಲಿ ನಾವು ಜೀವನ ಮಾಡಬೇಕಾದ್ರೆ ಪರಿಶುದ್ಧರಾಗಿ ನಡಿಬೇಕು, ಪರಿಶುದ್ಧ ಜೀವನ ಮಾಡಬೇಕು, ಪವಿತ್ರಾತ್ಮದಲ್ಲಿ ನಾವು ನಡಿಬೇಕು. ದೇವರ ಮಕ್ಕಳೇ, ಯಾವಾಗ ಪವಿತ್ರಾತ್ಮದಲ್ಲಿ ನಾವು ನಡೆಯುವುದಕ್ಕೆ ಪ್ರಾರಂಭ ಮಾಡ್ತೀರಾ, ಪ್ರತಿ ದಿನ ನಿತ್ಯ ಪರಿಶುದ್ಧಾತ್ಮನು ನಮ್ಮನ್ನ ಆ ಮಂಡಲದ ಕಡೆ ನಡೆಸ್ತಾರೆ. ನಮ್ಮ ಸ್ವಂತ ಶಾರೀರಿಕವಾಗಿ ನಡೆಯುವಾಗ ಅನೇಕ ವಿಧವಾದ ರೀತಿಯಲ್ಲಿ ಆಲೋಚನೆಗಳು ಬರುತ್ತೆ, ಯೋಚನೆಗಳು ಬರುತ್ತೆ. ಹೇಗಪ್ಪ ನನ್ನ ಜೀವನ ನಡೆಸೋದು, ಹೇಗಪ್ಪ ನನ್ನ ಎಜುಕೇಶನ್ ಮುಂದೆ ಹೋಗುತ್ತೆ, ನನ್ನ ದಾಂಪತ್ಯ ಜೀವನ ಹೇಗೆ ಕಟ್ಟಲ್ಪಡುತ್ತೆ, ನನಗೆ ಒಳ್ಳೆ ವಧುವರ ದೇವ್ರು ಕೊಡ್ತಾರಾ, ನನಗೆ ಒಳ್ಳೆ ಮಗು ದೇವ್ರು ಕೊಡ್ತಾರಾ, ಈ ರೀತಿಯಲ್ಲಿ ಮಾನಸಿಕವಾಗಿ ನಮ್ಮ ಒಳಗಡೆ ಅನೇಕ ಚಿಂತೆಗಳು ಬರುತ್ತೆ. ಅದೇ ನೀನು ಪರಿಶುದ್ಧಾತ್ಮದಲ್ಲಿ ನಡೆಯುವಾಗ, ಪರಿಶುದ್ಧಾತ್ಮದಲ್ಲಿ ನೀನು ತುಂಬಿಕೊಳ್ಳುವಾಗ, ಪವಿತ್ರಾತ್ಮದಲ್ಲಿ ನೀನು ಯಾವ ರೀತಿ ಮುಂದೆ ಆತನನ್ನು ಹೊಂದಿಕೊಂಡು, ಪರಿಶುದ್ಧಾತ್ಮನ ಹೊಂದಿಕೊಂಡು ಯಾವಾಗ ನಡೆಯೋದಕ್ಕೆ ನೀನು ಪ್ರಾರಂಭ ಮಾಡ್ತೀಯಾ, ಅಲ್ಲಿ ಪರಿಶುದ್ಧಾತ್ಮ ನಿನ್ನನ್ನು ಧೈರ್ಯಪಡಿಸಿ, ನಿನ್ನನ್ನು ಬಲಪಡಿಸಿ, ನಿನ್ನ ಮಗಳೇ, ನಾನು ನಿನ್ನ ಜೊತೆ ಇದ್ದೀನಿ, ಮಗನೇ ನಾನು ನಿನ್ನ ಸಂಗಡ ಇದ್ದೀನಿ, ಭಯಪಡಬೇಡ, ಹೆದರಬೇಡ, ನಾನು ನಿನಗೋಸ್ಕರ ಒಂದು ಶುಭ ಸಮಾಚಾರವನ್ನು ನಾನು ನಿನಗೋಸ್ಕರ ತರ್ತಾ ಇದ್ದೀನಿ, ನಿನ್ನ ಜೀವಿತದಲ್ಲಿ ನಾನು ಅದ್ಭುತ ಮಾಡ್ತೀನಿ ಅಂತೇಳಿ ಧೈರ್ಯದ ಮಾತುಗಳಿಂದ ಪರಿಶುದ್ಧಾತ್ಮನ ನಮ್ಮೊಳಗಡೆ ಆತ ನಮ್ಮ ನಡೆಸ್ತಾರೆ. ಲೋಕದ ಸ್ನೇಹಿತರ ಬಳಿಯಲ್ಲಿ ಹೋಗಿ ಅನೇಕ ವಿಷಯಗಳನ್ನ ನಾವು ಹಂಚಿಕೊಳ್ತೀರಿ, ಅನೇಕ ಕಾರ್ಯಗಳು ಹೇಳ್ತೀರಿ, ಅವ್ರು ಯಾರು ನಮ್ಮನ್ನ ನಡೆಸೋದಿಲ್ಲ. ಆದ್ರೆ ಪರಿಶುದ್ಧಾತ್ಮನ ನಮಗೇನಾಗಿರ್ತಾರೆ? ಅವ್ರು ನಮಗೆ ಗೈಡ್ ಆಗಿರ್ತಾರೆ, ಅವ್ರು ನಮಗೆ ಮಾಸ್ಟರ್ ಆಗಿರ್ತಾರೆ, ಅವ್ರು ನಮಗೆ ಲೀಡರ್ ಆಗಿರ್ತಾರೆ. ಒಂದೊಂದು ದಿನ ನೀನು ಹೋಗೋ ದಾರಿ ಇದು ತಪ್ಪು, ಇದು ಸರಿ ಅಂತೇಳಿ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಅವ್ರು ನಡೆಸುವವರಾಗಿರ್ತಾರೆ. ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಬಂದು ಆರಾಧನೆ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ, ಪರಿಶುದ್ಧಾತ್ಮದಲ್ಲಿ ನಡೆಯುವವರಿಗೆ ಯಾವ ಇಕ್ಕಟ್ಟು ಇರೋದಿಲ್ಲ, ಯಾವ ಸಮಸ್ಯೆ ಇರೋದಿಲ್ಲ. ಆತನ ಸಮಸ್ಯೆದಲ್ಲಿ ಇಕ್ಕಟ್ಟಿನಲ್ಲಿ ಹಾದು ಹೋಗೋದಕ್ಕೆ ಬಿಡೋದಿಲ್ಲ. ಹೌದು, ಆದ್ರೆ ನೋಡಿ, ಮರಿಯಳು ಗರ್ಭ